ಚಾಂಪಿಯನ್ಸ್ ಟ್ರೋಫಿ 2025 ಹೈಬ್ರಿಡ್ ಮಾದರಿಯಲ್ಲಿ ಫೆಬ್ರವರಿ 19ರಿಂದ ಶುರುವಾಗಲಿದೆ. ಈ ಟೂರ್ನಿಯ ಬಹುತೇಕ ಮ್ಯಾಚ್ಗಳು ಪಾಕಿಸ್ತಾನದಲ್ಲಿ ಜರುಗಿದರೆ ಟೀಂ ಇಂಡಿಯಾದ ಪಂದ್ಯಗಳು ದುಬೈನಲ್ಲಿ ಆಯೋಜನೆಗೊಳ್ಳಲಿದೆ. ಇತ್ತ ಭಾರತ ತಂಡದ ಪಂದ್ಯಗಳು ಒಂದೇ ಮೈದಾನದಲ್ಲಿ ನಡೆಯುತ್ತಿರುವುದರಿಂದ ಟೀಂ ಇಂಡಿಯಾ ಇತರ ತಂಡಗಳಿಗಿಂತ ಹೆಚ್ಚಿನ ಲಾಭವನ್ನು ಪಡೆಯಲಿದೆ. ಇದೀಗ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಈ ಬಾರಿಯ ಟೂರ್ನಿಯಲ್ಲಿ ಒಟ್ಟು 8 ತಂಡಗಳಿದ್ದು ಇಲ್ಲಿ ಟೀಂ ಇಂಡಿಯಾ ಮಾತ್ರ ಒಂದೇ ಮೈದಾನದಲ್ಲಿ ತನ್ನ ಪಂದ್ಯಗಳನ್ನಾಡಲಿದೆ. ಇದೇ ವೇಳೆ ಇತರೆ ತಂಡಗಳು ಪಾಕಿಸ್ತಾನದ 3 ಮೈದಾನದಲ್ಲಿ ಕಣಕ್ಕಿಳಿಯುತ್ತಿದೆ. ಹೀಗಾಗಿ ಹೈಬ್ರಿಡ್ ಮಾದರಿಯು ಟೀಂ ಇಂಡಿಯಾ ಪಾಲಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲಿದೆ ಎಂದು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ತಂಡವು ಲೀಗ್ ಹಂತದಲ್ಲಿ ಪಾಕಿಸ್ತಾನ್, ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ್ ವಿರುದ್ಧ ಪಂದ್ಯಗಳನ್ನಾಡಲಿದೆ. ಇದಕ್ಕಾಗಿ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ನ್ಯೂಜಿಲೆಂಡ್ ತಂಡಗಳು ದುಬೈಗೆ ಹೋಗಬೇಕಾಗುತ್ತದೆ ಮತ್ತು ಅಲ್ಲಿನ ಪರಿಸ್ಥಿತಿಗೆ ಒಗ್ಗಿಕೊಳ್ಳಬೇಕು. ಆದರೆ ಟೀಂ ಇಂಡಿಯಾಗೆ ಯಾವುದೇ ಪ್ರಯಾಣದ ಚಿಂತೆ, ಪ್ರಯಾಣದ ಆಯಾಸವು ಟೀಂ ಇಂಡಿಯಾವನ್ನು ಕಾಡುವುದಿಲ್ಲ. ಇದುವೇ ಭಾರತ ತಂಡಕ್ಕೆ ಪಾಲಿಗೆ ದೊಡ್ಡ ಅನುಕೂಲ ಎಂದು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಹೇಳಿದ್ದಾರೆ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯವನ್ನು ಎಲ್ಲಿ ಆಡಬೇಕೆಂದು ತಿಳಿದಿರುವ ಏಕೈಕ ತಂಡ ಭಾರತ. ಅದೇ ಉಳಿದ ತಂಡಗಳ ಸೆಮಿಫೈನಲ್ ನಿರ್ಧಾರವಾಗುವುದು ಗ್ರೂಪ್ ಹಂತದ ಪಂದ್ಯಗಳ ಬಳಿಕ. ಇದರಿಂದ ಟೀಂ ಇಂಡಿಯಾ ಒಂದೇ ಪಿಚ್ನಲ್ಲಿ ಹೊಂದಿಕೊಳ್ಳಲು ಕೂಡ ನೆರವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಟೀಂ ಇಂಡಿಯಾ ಒಂದೇ ರೀತಿಯ ಪಿಚ್ಗಳು ಮತ್ತು ಕ್ರಿಕೆಟ್ ವಾತಾವರಣವನ್ನು ಪಡೆಯುತ್ತಾರೆ. ಇದು ಇತರ ತಂಡಗಳಿಗೆ ಮಾಡುವ ಅನ್ಯಾಯ. ಕನ್ನಡ ಕ್ರಿಕೆಟ್ ಅಭಿಮಾನಿಗಳೇ, ನಾನು ಕೊಡುತ್ತಿರುವ ಕ್ರಿಕೆಟ್ ನ್ಯೂಸ್ ಇನ್ ಕನ್ನಡ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಕ್ಲಿಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ.